ಕಾಂಗ್ರೆಸ್ ಪಾಳೆಯದಲ್ಲಿ ನಿಲ್ಲದ ಬಣ ರಾಜಕಾರಣ. ರಾಜಣ್ಣ ಡಿಕೆಶಿ ನಡುವೆ ಪರಸ್ಪರ ಟಾಕ್ ವಾರ್. ಕೆಎನ್ ರಾಜಣ್ಣ ಡಿಕೆಶಿ ಪರಸ್ಪರ ಹೇಳಿಕೆಗಳ ವಿಚಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಕಾಂಟ್ರವರ್ಸಿ ವಿಚಾರ ನಾನು ಮಾತಾಡಲ್ಲ. ಡಿಕೆಶಿ ರಾಜಣ್ಣ ಅವರು ಅವರವರ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ಸೂತ್ರದ ವಿಚಾರವಾಗಿಯೂ ಮಾತನಾಡಿದ್ದಾರೆ. ಅದು ಹೈಕಮಾಂಡ್ ತೀರ್ಮಾನ ಮಾಡುವ ವಿಚಾರ. ಅವರು ಹೇಳಿದ ಹಾಗೆ ಪಾಲಿಸುತ್ತೇವೆ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ತೀರ್ಮಾನ ಎಲ್ಲರಿಗೂ ಅನ್ವಯವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಬಣ ರಾಜಕಾರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಪರಸ್ಪರ ಟಾಕ್ ವಾರ್ ನಡೀತಾ ಇದೆ. ಕೆಎನ್ ರಾಜಣ್ಣ ಡಿಕೆಶಿ ಪರಸ್ಪರ ಹೇಳಿಕೆಗಳ ವಿಚಾರಕ್ಕೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ನಾನು ಕಾಂಟ್ರವರ್ಸಿ ವಿಚಾರ ನಾನು ಮಾತಾಡಕ್ ಹೋಗೋದಿಲ್ಲ. ಡಿಕೆಶಿ ರಾಜಣ್ಣ ಅವರವರ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಸೂತ್ರದ ವಿಚಾರವಾಗಿಯೂ ಮಾತನಾಡಿದ್ದಾರೆ. ಅದು ಹೈಕಮಾಂಡ್ ತೀರ್ಮಾನ ಮಾಡುವ ವಿಚಾರ. ಅವರು ಹೇಳಿದ ಹಾಗೆ ನಾವೆಲ್ಲರೂ ಪಾಲಿಸುತ್ತೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಹೈಕಮಾಂಡ್ ತೀರ್ಮಾನ ಎಲ್ಲರಿಗೂ ಅನ್ವಯವಾಗುತ್ತೆ ಅಂತ ಸೈಲೆಂಟ್ ಆಗಿದ್ದ ಸಿದ್ದರಾಮಯ್ಯ ಇದೀಗ ಬಣ ರಾಜಕಾರಣದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ರಾಜಣ್ಣ ಡಿಕೆಶಿ ನಡುವೆ ಪರಸ್ಪರ ಟಾಕ್ ವಾರ್ ಕಿತ್ತಾಟ ನಡೀತಾನೇ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ದೆಹಲಿಗೆ ತೆರಳಿ ಸಚಿವ ಕೆಎನ್ ರಾಜಣ್ಣ ಅಲ್ಲಿಯೂ ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರಾಜ್ಯಕ್ಕೆ ಆಗಮಿಸಿದ ನಂತರವೂ ಸಹ ಡಿಸಿಎಂ ವಿರುದ್ಧ ಒಂದು ರೀತಿಯಾಗಿ ಟಾಕ್ ವಾರೇ ಶುರುವಾಗಿತ್ತು. ಡಿಕೆಶಿ ರಾಜಣ್ಣ ಅವರು ಅವರವರ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ಸೂತ್ರದ ವಿಚಾರವಾಗಿಯೂ ಮಾತನಾಡಿದ್ದಾರೆ. ಅದು ಹೈಕಮಾಂಡ್ ತೀರ್ಮಾನ ಮಾಡುವ ವಿಚಾರ. ಅವರು ಹೇಳಿದ ಹಾಗೆ ಪಾಲಿಸುತ್ತೇವೆ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ತೀರ್ಮಾನ ಎಲ್ಲರಿಗೂ ಅನ್ವಯವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಬಣ ರಾಜಕಾರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಪರಸ್ಪರ ಟಾಕ್ ವಾರ್ ನಡೀತಾ ಇದೆ. ಕೆಎನ್ ರಾಜಣ್ಣ ಡಿಕೆಶಿ ಪರಸ್ಪರ ಹೇಳಿಕೆಗಳ ವಿಚಾರಕ್ಕೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ನಾನು ಕಾಂಟ್ರವರ್ಸಿ ವಿಚಾರ ನಾನು ಮಾತಾಡಕ್ ಹೋಗೋದಿಲ್ಲ. ಡಿಕೆಶಿ ರಾಜಣ್ಣ ಅವರವರ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಸೂತ್ರದ ವಿಚಾರವಾಗಿಯೂ ಮಾತನಾಡಿದ್ದಾರೆ. ಅದು ಹೈಕಮಾಂಡ್ ತೀರ್ಮಾನ ಮಾಡುವ ವಿಚಾರ. ಅವರು ಹೇಳಿದ ಹಾಗೆ ನಾವೆಲ್ಲರೂ ಪಾಲಿಸುತ್ತೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಹೈಕಮಾಂಡ್ ತೀರ್ಮಾನ ಎಲ್ಲರಿಗೂ ಅನ್ವಯವಾಗುತ್ತೆ ಅಂತ ಸೈಲೆಂಟ್ ಆಗಿದ್ದ ಸಿದ್ದರಾಮಯ್ಯ ಇದೀಗ ಬಣ ರಾಜಕಾರಣದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ರಾಜಣ್ಣ ಡಿಕೆಶಿ ನಡುವೆ ಪರಸ್ಪರ ಟಾಕ್ ವಾರ್ ಕಿತ್ತಾಟ ನಡೀತಾನೇ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ದೆಹಲಿಗೆ ತೆರಳಿ ಸಚಿವ ಕೆಎನ್ ರಾಜಣ್ಣ ಅಲ್ಲಿಯೂ ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರಾಜ್ಯಕ್ಕೆ ಆಗಮಿಸಿದ ನಂತರವೂ ಸಹ ಡಿಸಿಎಂ ವಿರುದ್ಧ ಒಂದು ರೀತಿಯಾಗಿ ಟಾಕ್ ವಾರೇ ಶುರುವಾಗಿತ್ತು.